ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಬೇಸಿಗೆ ಕಾಲ ಪ್ರವೇಶ ಆಗ್ತಾ ಇದೆ. ಈ ಬಾರಿ ದಕ್ಷಿಣ ಭಾರತದಲ್ಲಿಯೂ ಕೂಡ ಒಂದು 3-4 ಡಿಗ್ರಿ ಅಂದ್ರೆ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಳೆದ ಬಾರಿ ಮಳೆಗಾಲ ಸರಿಯಾಗಿ ಆಗ್ಲಿಲ್ಲ, ಹಾಗಾಗಿ ಬೇಸಿಗೆಯ ತೀವ್ರತೆ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ನಾನು ಎದ್ದು ಕೂಡಲೇ ನೋಡಿದೆ, ನನ್ನ ಫೋನಲ್ಲಿ ಬರುತ್ತೆ ಇವಾಗ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂದ್ರೆ. ಧಾರವಾಡ ಮನಗುಂಡಿ ಅಂತ ತೋರಿಸುತ್ತೆ 24 ಅಂತ ತೋರಿಸ್ತಾ ಇತ್ತು. ಅಂದ್ರೆ ಅಲ್ಲಿ 24 ಇದ್ರೆ ಇಲ್ಲೊಂದ್ 2-3 ಡಿಗ್ರಿ ಕಡಿಮೆ ಇಟ್ಕೋಬಹುದು ನಾವು. ಊರಿಂದು ಸ್ವಲ್ಪ ಜಾಸ್ತಿ ಇರ್ತದೆ ಉಷ್ಣತೆ ಅಂತ ಅಂದ್ರೆ, ಇಲ್ಲಿ ಕಡಿಮೆ ಇರುತ್ತೆ. ಮರಗಿಡಗಳು ಮತ್ತು ಮನೆಗಳ ದಟ್ಟಣೆ ಕಡಿಮೆ ಇರೋದ್ರಿಂದ ಇಲ್ಲಿ ಕಡಿಮೆ ಇರುತ್ತೆ. ಇನ್ನು ಮಧ್ಯಾಹ್ನದ ಉಷ್ಣತೆ ಅಂತಂದ್ರೆ 30 ಡಿಗ್ರಿ, 32, 34ವರೆಗೂ ಹೋಗುತ್ತೆ. ಇನ್ನು ಬರ್ತಾ ಬರ್ತಾ ಮೇ ತಿಂಗಳು 38, 39, ಒಂದೊಂದ್ಸರಿ 40ಕ್ಕೂ ಹೋಗ್ಬಿಡ್ಬೋದು. ಈ ಸಾರಿ ಹೋಗ್ಬೋದು 40ಕ್ಕೆ. ತುಂಬಾ ಶೆಕೆ. ಇನ್ನು ನಮ್ದೇ ಇಷ್ಟು ತಗೊಂಡ್ರೆ, ನಮ್ದೇ ಇಷ್ಟ ಆಯ್ತು ಅಂತಂದ್ರೆ ಶೆಕೆ, ಬಳ್ಳಾರಿ, ಕಲಬುರಗಿ, ರಾಯಚೂರು ಅದು ಇನ್ನೂ ಜಾಸ್ತಿ ಆಗತ್ತೆ. ಇನ್ನು ಉತ್ತರ ಭಾರತಕ್ಕೆ ಹೋದ್ರೆ ರಾಜಸ್ಥಾನ್ ಮತ್ತೆ ವಿದರ್ಭ ಅಂತ ಬರುತ್ತೆ, ನಾಗಪುರ, ಈ ಕಡೆ ಮಧ್ಯಪ್ರದೇಶ, ಅದು ಬಹಳ ಜಾಸ್ತಿ ಆಗುತ್ತೆ. ಅಲ್ಲಿ ಇವಾಗ್ಲೇನೆ ಸೂರ್ಯೋದಯ ಆದಂಗೆ ಪೂರ್ಣ ಆಗಿ ತಡ್ಕೊಳಕ್ಕಾಗಲ್ಲ, ಬೆವರು ಬರ್ತಿರುತ್ತೆ. ಇಲ್ಲಿ ರಾಯಚೂರು ಜಿಲ್ಲೆನಲ್ಲೇ ಬೆಳಗ್ಗೆ ಎದ್ದು ಕೂಡಲೇ ಬೆವರು ಬರ್ತಿರುತ್ತೆ. ಮೇ ತಿಂಗಳು ವಾಕಿಂಗ್ ಹೋಗೋದೇ ಬೇಡ, ಬೆವರು ಬರ್ತಿರುತ್ತೆ. ನಮಗೆ ಆ ದೃಷ್ಟಿಯಿಂದ ನೋಡಿದ್ರೆ ನಾವು ಅದೃಷ್ಟವಂತರು ಅಂತಾನೆ ಹೇಳ್ಬೇಕು. ಇವತ್ತಿನ ಕಾಲಕ್ಕೆ ಒಳ್ಳೆಯ ನೀರು, ಒಳ್ಳೆಯ ಗಾಳಿ ಮತ್ತು ತಂಪಾದ ವಾತಾವರಣ, ಮರಗಿಡಗಳ ನಡುವೆ ವಾಸ ಮಾಡತಕ್ಕಂತಹ ಅವಕಾಶ, ಇದೇ ಒಂದು ದೊಡ್ಡ ವರ ಅನ್ಬೇಕು ಈಗಿನ ಕಾಲಕ್ಕೆ. ಮತ್ತು ಎಲ್ಲ ಸೌಲಭ್ಯಗಳು ಸಿಕ್ಕು ನಮಗೆ. ಅಂದ್ರೆ ಮೋದಿಯವರು ಇದನ್ನೇ ಬಯಸ್ತಿದ್ದರು, ಏನಂದ್ರೆ ಹಳ್ಳಿಗಳಲ್ಲಿ ನಗರದ ವಾತಾವರಣ ಕಲ್ಪಿಸ್ಕೊಡಿ, ನಗರದ ಕಡೆ ಹೋಗ್ಬೇಡಿ ಹಳ್ಳಿ ಜನ, ನಿಮ್ಮ ಊರನ್ನೇ ನಿಮಗೇನು ಸವಲತ್ತುಗಳು ಬೇಕು ಕೊಡ್ತೀವಿ, ನಿಮಗೇನು ನೆಟ್ ಫೆಸಿಲಿಟಿ ಬೇಕಾ, ವೈಫೈ ಬೇಕಾ, ಮತ್ತೇನ್ ಬೇಕು ಎಲ್ಲ ಕೊಡ್ತೀವಿ. ಹಳ್ಳಿಗಳಲ್ಲಿ ನಗರದ ತರ ಚೆನ್ನಾಗಿ ಬದುಕ್ರಿ. ಶೌಚಾಲಯಗಳು, ಕುಡಿಯುವ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸ್ವಚ್ಛತೆ ಬಹಳ ಮುಖ್ಯ. ಹಳ್ಳಿಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಕಲ್ತ್ಬಿಟ್ರೆ, ಪ್ರಾಣಿಗಳನ್ನ ಸಾಕ್ತಾರಲ್ಲ, ಅವುಗಳ ಕಸವನ್ನ ಸರಿಯಾಗಿ ವಿಲೇವಾರಿ ಮಾಡಿ ಗೊಬ್ಬರ ಮಾಡಿಕೊಂಡು, ಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಂಡು ಹಳ್ಳಿ ಜನ ಬದುಕಿದ್ದೇ ಆದ್ರೆ ನಗರ ಪ್ರದೇಶಕ್ಕಿಂತ ಹೆಚ್ಚು ಸುಖಿಗಳಾಗ್ಬೋದು. ಅವರು ಆ ಕಲ್ಪನೆಯನ್ನು ಯಾರು ಹೇಳ್ಕೊಟ್ಟಿರ್ಲಿಲ್ಲ ಭಾರತೀಯರಿಗೆ, ಅದನ್ನ ಮೋದಿಯವರು ಹೇಳ್ಕೊಟ್ರು. ಅವರೊಂದು ಹೊಸ ಪದನೇ ಸೃಷ್ಟಿಸ್ಬಿಟ್ರು, ಅರ್ಬನ್ ಅನ್ನೋದನ್ನ ಸೇರಿಸ್ಕೊಂಡು ರರ್ಬನ್ ಅಂತ ಮಾಡಿದ್ರು. ರೂರಲ್
ಲೈಕ್ ಅರ್ಬನ್ ಅಂದ್ರೆ ಗ್ರಾಮೀಣ ಪ್ರದೇಶಗಳು ಕೂಡ ನಗರದ ಪ್ರದೇಶದ ವಾತಾವರಣವನ್ನು ಅಂದ್ರೆ ವ್ಯವಸ್ಥೆಯನ್ನು ಇಟ್ಕೊಳ್ಳಿ, ಚೆನ್ನಾಗಿ ಬದುಕ್ರಿ, ಕೆಲಸ ಮಾಡ್ರಿ. ಕೆಲಸ ಮಾಡೋದ್ರ ಜೊತೆಗೆ ಚೆನ್ನಾಗಿ ಇಟ್ಕೊಳ್ಳಿ, ಸ್ವಚ್ಛತೆ ಇಟ್ಕೊಳ್ಳಿ, ಬೇಗ ಎದ್ದಳಿ ಎಲ್ಲ ಹೇಳ್ಕೊಟ್ರು. ಅದು ನಮ್ಮಲ್ಲಿ ಸಾಧ್ಯ ಆಗಿದೆ. ಮಹಾಮನೆಯ ವಾತಾವರಣದಲ್ಲಿ ಒಳ್ಳೆಯ ವಾತಾವರಣವೂ ಇದೆ. ಈ ನಗರದ ಸೌಲಭ್ಯಗಳೇನಿದಾವೋ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಗರದಲ್ಲೂ ಸಿಗಲಾರದಂತಹ ಶುದ್ಧ ಕುಡಿಯುವ ನೀರು, ಅತ್ಯಂತ ಶುದ್ಧ ಕುಡಿಯುವ ನೀರು, ಮಳೆ ನೀರು ಇಲ್ಲಿ ನಾವು ಕುಡಿತಾ ಇದ್ದೀವಿ. ಆ ದೃಷ್ಟಿಯಿಂದ ನೀವೇನು ಬಂದಿದ್ದೀರಿ ಇಲ್ಲಿ ಉಪವಾಸಕ್ಕೆ, ಹಾಗಾದ್ರೆ ನಾವಿದ್ರಿಂದ ಏನು ಕಲ್ತ್ಕೋಬಹುದು ಅಂದ್ರೆ, ನಿಮ್ಮ ಮನೆಗಳಲ್ಲಿ ಆದ್ಯತೆಯ ಮೇರೆಗೆ ಈ ಸೌಲಭ್ಯಗಳನ್ನ ಮಾಡ್ಕೊಳ್ಳಿ. ಈಗ ಆದ್ಯತೆ ಅಂದ್ರೇನು? ಮಕ್ಕಳನ್ನ ಓದಿಸೋದು, ಮಕ್ಕಳಿಗೆ ಮದುವೆ ಮಾಡೋದು, ಮಕ್ಕಳಿಗೆ ನೌಕರಿ ಕೊಡ್ಸೋದು, ಬಂಗಾರ ತೆಗೆದುಕೊಡೋದು, ಆಸ್ತಿ ಮಾಡೋದು, ಇವನ್ನೆಲ್ಲ ಆದ್ಯತೆ ಅಂತ ಇಟ್ಕೊಂಡಿರ್ತೀರಲ್ಲ. ನಾವು ಯಾವುದನ್ನ ಆದ್ಯತೆ ಅಂತ ಇಟ್ಕೊಂತೀವೋ ಅದ್ರ ಕಡೆ ಹೆಚ್ಚು ಗಮನ ಕೊಡ್ತೀವಿ, ಅದಕ್ಕೆ ಕೆಲಸ ಆಗುತ್ತೆ. ಹಾಗೆ ಅವಕ್ಕೆಲ್ಲ ಆದ್ಯತೆ ಕೊಟ್ಟ ಹಾಗೆ ಮಳೆ ನೀರು ಹಿಂಗಿಸೋದು, ಗಿಡ ಬೆಳೆಸ್ಕೊಳ್ಳೋದು ಎಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ, ಮತ್ತು ನಮ್ಮ ಮನೆಗಳನ್ನ ಕಟ್ಟುವಾಗ ಪ್ಲಾನ್ ಮಾಡುವಾಗಲೇ ಸಾಧ್ಯವಾದಷ್ಟು ಶಾಂತವಾದ ಪ್ರದೇಶದಲ್ಲಿ, ಹೊಲಗೆಲ್ಲ ಇದ್ರೆ ಹೊಲದಲ್ಲೇ ಮನೆ ಮಾಡ್ಕೊಳ್ಳೋದು. ನಾವೆಲ್ಲ ಇದ್ದಾಗ ನಾವು ಮಠ ಮಾಡ್ಬೇಕು ಅಂತ ಆಲೋಚನೆ ಮಾಡುವಾಗ ಎಲ್ಲರೂ ಯೋಚನೆ ಮಾಡ್ತಿದ್ದೆ ನಗರ ಪ್ರದೇಶದಲ್ಲಿ ಜಾಗ ಸಿಗ್ಬೇಕು ಅಥವಾ ಹಳ್ಳಿ ಊರ ಹತ್ರನೇ ಸಿಗ್ಬೇಕು. ಆದ್ರೆ ನನ್ನ ಚಿಂತನೆ ಬೇರೆ ಇತ್ತು. ಇಲ್ಲ, ಊರ್ ಬಿಟ್ಟು ದೂರನೇ ಇರ್ಬೇಕು, ಮಡ್ಡಿ ಪ್ರದೇಶದಲ್ಲೇ ಇರ್ಬೇಕು, ಪರ್ವತ ಪ್ರದೇಶದಲ್ಲೇ ಇರ್ಬೇಕು. ಮೊದ್ಲು ಕಷ್ಟ ಆಯ್ತು ನಮಗೂ ಕೂಡ, ಜನ ಬರೋದು ಕಡಿಮೆ ಇತ್ತು. ಈಗಲೂ ಜನ ಕಡಿಮೆನೆ. ಹಂಗ್ ನೋಡ್ತಾ ಹೋದ್ರೆ ನೀರ್ ಚೆನ್ನಾಗಿರ್ಲಿಲ್ಲ, ಬೋರ್ವೆಲ್ ನೀರ್ ಚೆನ್ನಾಗಿರ್ಲಿಲ್ಲ, ಅದನ್ನೇ ಕುಡಿದ್ವಿ ಒಂದಷ್ಟು ವರ್ಷ. ಆಮೇಲೆ ಕುಡಿಯೋ ನೀರು ಖರೀದಿ ಮಾಡಕ್ ಶುರು ಮಾಡಿದ್ವಿ. ತಕ್ಷಣ ಟ್ಯಾಂಕು, ಮಳೆ ನೀರಿನ ತೊಟ್ಟಿ ತಯಾರಾಯ್ತು. ಅಂದ್ರೆ ಇವತ್ತು ಬೇಸಿಗೆ ಕಾಲ ಅಂತೇಳಿ ಸರ್ಕಾರದವರು ಮತ್ತು ಎಷ್ಟೋ ಹಳ್ಳಿಗಳು ಚಿಂತೆ ಮಾಡ್ತಿದ್ರು. ಸಾವಿರಾರು ಹಳ್ಳಿಗಳು ಟ್ಯಾಂಕರ್ ಇಂದ ನೀರು ಒದಗಿಸ್ಬೇಕಾಗಿದೆ. ನಾವು ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡಿದ್ದಕ್ಕೆ ಇವತ್ತು ನಾವು ಯಾರಿಗೂ ಕೈ ಒಡ್ಡೋ ಅಗತ್ಯ ಇಲ್ಲ ನೀರಿಗಾಗಿ, ಅಥವಾ ಸರ್ಕಾರ ತಂದ್ಕೊಡೋ ನೀರಿಗಾಗಿ ಕಾಯುವ ಅಗತ್ಯ ಇಲ್ಲ, ಅಥವಾ ಯಾವುದೋ ಟ್ಯಾಂಕರ್ ಹಾಕ್ಸ್ಕೋಬೇಕು ಅಂತಿಲ್ಲ. ನಮಗೆ ಬೇಸಿಗೆಯ ತೀವ್ರತೆ ಗೊತ್ತಾಗ್ಲಾರ್ದ ಹಾಗೆ, ಬರೀ ನಾವಷ್ಟೇ ಅಲ್ಲ, ನೀವು ಜೊತೆಗೆ ಗೋಶಾಲೆ ನಡೆಸೋದಿದೆಯಲ್ಲ, ಅದಿನ್ನೂ ಕಷ್ಟ. ಅವಕ್ಕೆ ನೀರು ಕುಡಿಯಕ್ಕೆ ಜಾಸ್ತಿ ಬೇಕು, ಆಮೇಲೆ ಸ್ವಚ್ಛತೆಗೆ ಜಾಸ್ತಿ ನೀರು ಬೇಕು, ಗ್ಯಾಸ್ ಪ್ಲಾಂಟ್ ನಡ್ಸಕ್ ನೀರು ಜಾಸ್ತಿ ಬೇಕು. ಅಂಥದ್ರಲ್ಲೂ ಇದಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಂದ್ರೆ ಪ್ರತಿಯೊಂದು ಹನಿ ನೀರನ್ನು ನಾವಿಲ್ಲಿ ಬಳಸ್ಕೊಳಕ್ ಪ್ರಯತ್ನ ಪಟ್ಟಿದ್ದೀವಿ. ಅದು ರೀಸೈಕ್ಲಿಂಗ್ ಆಗ್ಬೇಕು, ಭೂಮಿ ಒಳಗಡೆ ಹೋಗ್ಬೇಕು. ಈ ರೀತಿ ಮಾಡಿದ್ರಿಂದ ನಮ್ಮ ಗಿಡಗಳು ನಳನಳಿಸ್ತಿರ್ತವೆ. ಬೇರೆ ಕಡೆ ಗಿಡಗಳು ಒಣಗಿದ್ರೆ ನಮ್ಮ ಗಿಡಗಳು ನಳನಳಿಸ್ತಿರ್ತವೆ. ಕಾರಣ ಅಂದ್ರೆ ಭೂಮಿಯ ಒಳಗಡೆಯಿಂದ ತಂಪು ಸಿಗ್ಬೇಕು ಅವಕ್ಕೆ. ಹೊರಗಡೆಯಿಂದ ಎಷ್ಟು ಹಾಕಿದ್ರು ಕೂಡ, ಹೊರಗಡೆಯಿಂದನೂ ಹಾಕ್ಸ್ಬೇಕು, ನೀರು ಹಾಯಿಸ್ಬೇಕು ನಿಜ, ಆದ್ರೆ ಒಳಗಡೆ ತಂಪಿತ್ತು ಅಂದ್ರೆ ಗಿಡಗಳು ಚೆನ್ನಾಗಿರ್ತವೆ. ಅಂದ್ರೆ ಬೇಸಿಗೆಯ ತೀವ್ರತೆ ನಮಗೆ ಗೊತ್ತಾಗಲ್ಲ. ಇದು ಹೊರಗಿನ ಬೇಸಿಗೆ ನಿಯಂತ್ರಣ ಆದ್ರೆ, ಬಿಸಿಲು ನಿಯಂತ್ರಣ ಮಾಡ ಗಿಡಗಳೇ ಮುಖ್ಯ. ನೀವೇನೇ ಮನೆ ಕಟ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಗಿಡಗಳಿಲ್ಲದೆ ಹೋದ್ರೆ ಆ ಶಾಖ ಕಾವು ಆಗೋದೆ. ಇನ್ನು ನಮ್ಮ ಶರೀರವನ್ನು ಇಟ್ಕೊಳ್ಳೋ ದೃಷ್ಟಿಯಿಂದ ಕೂಡ, ಚೆನ್ನಾಗಿ ಇಟ್ಕೊಳ್ಳೋ ದೃಷ್ಟಿಯಿಂದ ಬೇಸಿಗೆ ಕಾಲದಲ್ಲಿ
ದ್ರವ ಪದಾರ್ಥಗಳನ್ನು ಹೆಚ್ಚು ತಗೋಬೇಕು. ನೀರು, ಜ್ಯೂಸು, ಮಜ್ಜಿಗೆ, ಎಳನೀರು, ಈ ತರದನ್ನ ಹೆಚ್ಚು ತಗೋಬೇಕು. ಒಂದೊತ್ತು ಊಟ ಬಿಟ್ಟರು ಚಿಂತೆ ಇಲ್ಲ, ಜ್ಯೂಸ್ ಕುಡಿದ್ಬಿಡಿ. ಮನೇಲೂ ಕೂಡ ಬೆಳಗ್ಗೆ ತಿಂಡಿ ತಿನ್ನೋದ್ರ ಬದಲು ಜ್ಯೂಸ್ ಕುಡ್ಕೊಂಡಿರೋದು, ಅಥವಾ ಮಜ್ಜಿಗೆ ಅನುಕೂಲ ಇದ್ರೆ ಮಜ್ಜಿಗೆ ಕುಡ್ಕೊಂಡಿರೋದು, ಎಳ್ನೀರಿನ ಅನುಕೂಲ ಇದ್ರೆ ಎಳ್ನೀರು ಕುಡಿಯೋದು, ಮಧ್ಯಾಹ್ನ ಊಟ ಮಾಡೋದು, ಅಥವಾ ಮಧ್ಯಾಹ್ನ ಹಣ್ಣು ತಿನ್ನೋದು, ಸಂಜೆ ಊಟ ಮಾಡೋದು. ಇದು ಬಹಳ ಒಳ್ಳೇದು ಬೇಸಿಗೆ ಕಾಲಕ್ಕೆ. ನಿದ್ದೆ ಬರಲ್ಲ ಅಂತ ಒದ್ದಾಡ್ತಿರ್ತೀರಲ್ಲ, ನೀವು ಬೇಸಿಗೆ ಮುಗಿಯೋವರೆಗೂ ತುಂಬಾ ಬೇಸಿಗೆ ಇದ್ದಂತಹವ್ರು, ತುಂಬಾ ದಪ್ಪ ಇದ್ದಂತಹವ್ರು, ಅಂದ್ರೆ ಒಬೆಸಿಟಿ ಸಮಸ್ಯೆ ಇದ್ದಾನೆ, ಬೆಳಿಗ್ಗೆ ಮಧ್ಯಾಹ್ನ ಜ್ಯೂಸು ಮಜ್ಜಿಗೆ ಕುಡ್ಕೊಂಡು ರಾತ್ರಿ 7 ಗಂಟೆಗೆ ಊಟ, 7-8 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ಬಿಟ್ರೆ ಒಂದೇ ಹೊತ್ತು ಊಟ ಇಡೀ ಬೇಸಿಗೆ ಮುಗಿಯೋವರೆಗೂ ಸಾಕಾಗುತ್ತೆ. ಎಂತ ಶ್ರಮಜೀವಿ ಇದ್ರು ಕೂಡ, ಓಡಾಡ್ತಾ ಇದ್ರು ಬಹಳ ಅನುಕೂಲ ಆಗತ್ತದ. ಈ ರೀತಿ ನಿಮ್ಮ ಶರೀರವನ್ನು ಚೆನ್ನಾಗಿಟ್ಕೊಳ್ಳಿ. ವಾಕಿಂಗ್ ಹೋಗ್ಬೇಕಾದ್ರೆ, ವಾಕಿಂಗ್ ಹೋಗೋ ಪ್ರಸಂಗ ಬಂದ್ರೆ, ಅಥವಾ ಹೊಲದಲ್ಲಿ ಕೆಲಸ ಮಾಡೋ ಪ್ರಸಂಗ ಬಂದ್ರೆ ತಲೆ ಮೇಲೆ ಬಟ್ಟೆ ಹಾಕೋಬೇಕು ಕಡ್ಡಾಯವಾಗಿ. ಅದಕ್ಕೆ ರುಮಾಲ್ ಸುತ್ತಿದ್ರು ನಮ್ ಜನ, ಪೇಟ ಸುತ್ಕೊಳ್ತಾ ಇದ್ರು, ಕಡೆಗೆ ಏನಾದ್ರೂ ಒಂದು ಟವಲ್ ಆದ್ರೂ ಸುತ್ಕೊಳ್ಳೋ ತಲೆಗೆ. ಈಗಲೂ ರೈತರು ನೋಡಿಬೇಕಾದ್ರೆ ತಲೆಗೆ ಏನಾದ್ರು ಸುತ್ಕೊಂಡೇ ಸುತ್ಕೊಂತಾರೆ. ಕಾರಣ ಬಿಸಿಲಲ್ಲಿ ತಲೆ ಕಾಯಬಾರ್ದು. ಇನ್ನು ಬೇರೆ ಶರೀರ ಕಾಯ್ದು ಬಿಸಿಲು ಬೆವರು ಬಂದ್ರೆ ಒಳ್ಳೇದೇ, ಆದ್ರೆ ತಲೆ ತಂಪಾಗಿರ್ಬೇಕು. ನೀವು ವಾಕಿಂಗ್ ಹೋಗುವಾಗ ಬೇಕಿದ್ರೆ ಕ್ಲಾಸ್ ಮುಗಿಸಿ ಯಾರಾದ್ರೂ ವಾಕಿಂಗ್ ಹೋಗೋರು ಇದ್ರೆ, ತೂಕ ಇಳಿಸ್ಕೋಬೇಕು ಅಂತ ಆ ಥರದವ್ರು ಯಾರು ಇಲ್ಲ ಸದ್ಯಕ್ಕೆ ಇದ್ರೆ, ತಲೆ ಮೇಲೆ ಒಂದು ತಣ್ಣೀರಿನ ಬಟ್ಟೆ ಹಾಕೊಂಡು ಅಥವಾ ತಣ್ಣೀರಿನ ಬಟ್ಟೆನೆ ಸುತ್ಕೊಂಡು ವಾಕಿಂಗ್ ಹೋಗಿ ಬರೋ ಹೊತ್ತಿಗೆ ಆರ್ಬಿಡ್ತದ. ಇಷ್ಟು ಖುಷಿ ಆಗತ್ತೆ ಅದು. ತಲೆ ತಂಪು, ಬಿಸಿಲು ಜಳ ಹೊಡಿತಾ ಇದ್ದು ವಾಕಿಂಗ್ ಮಾಡಿದ್ರೆ ಬಹಳ ಸಂತೋಷ ಅಂತ ಅನ್ನಿಸ್ತದೆ. ಈ ರೀತಿ ಬೇಸಿಗೆ ನಿರ್ವಹಣೆಯನ್ನ ಕಲ್ತ್ಕೋಬೇಕು. ಮಕ್ಕಳಿಗೂ ಕೂಡ ಅಷ್ಟೇ. ಮಕ್ಕಳು ಊಟ ಬೇಡ ಅಂತಂದಾಗ ಬೇಸಿಗೆ ಕಾಲದಲ್ಲಿ ಒತ್ತಾಯ ಮಾಡಿ ಊಟ ಮಾಡಿಸ್ಬೇಡಿ. ಶಾಲೆಗೆ ಊಟ ತಗೊಂಡು ಹೋಗಲ್ಲ ಅಂತಂದ್ರೆ ಪರವಾಗಿಲ್ಲ, ಹಣ್ಣಿಡಿ ಅವ್ರಿಗೆ. ಬಾಳೆಹಣ್ಣು, ಸೇಬು ಹಣ್ಣು, ಸೀಬೆ, ಯಾವ ಹಣ್ಣು ಸಿಗುತ್ತೋ ಆ ಕಾಲದಲ್ಲಿ ಮಕ್ಕಳಿಗೆ ಹಣ್ಣಿಟ್ಟು ಕಳಿಸಿ. ಮಧ್ಯಾಹ್ನ ಹಣ್ಣು ತಿಂದ್ರೆ ರಾತ್ರಿ ಓಡ್ ಬರ್ತಾರೆ ಊಟಕ್ಕೆ. ಸ್ಕೂಲಿಂದ ಬಂದ್ ಕೂಡಲೇ ಊಟ ಬೇಕು ಅನ್ಸುತ್ತೆ ಅವ್ರಿಗೆ, ಅಷ್ಟು ಚೆನ್ನಾಗಿ ಹಸಿವಾಗುತ್ತೆ. ಈಗ ಒತ್ತಾಯದಿಂದ ಊಟ ಮಾಡಿಸ್ಬೇಕಲ್ಲ, ಅವಾಗ ಅವರೇ ಊಟ ಮಾಡ್ತಾರೆ. ಅಷ್ಟು ಆನಂದ ಕೊಡುತ್ತೆ. ಜೊತೆಗೆ ಇವೆಲ್ಲ ನ್ಯಾಚುರಲ್ ಫುಡ್ ಏನಿದಾವೆ ಶಕ್ತಿ ಕೊಡುತ್ತೆ. ಬೇಸಿಗೆ ಕಾಲದಲ್ಲಂತೂ ನೀರಿನ ಅಂಶ ಜ್ಯೂಸ್ಗಳ ರೂಪದಲ್ಲಿ, ಮಜ್ಜಿಗೆ ರೂಪದಲ್ಲಿ, ಶರ್ಬತ್ ಮಾಡ್ಬೋದು. ದಿನ ಕುಡಿಬೇಕು, ಯಾವಾಗಲೂ ಒಂದ್ಸರಿ ಕುಡಿಯೋದಲ್ಲ. ಅದೊಂದು ರುಟೀನ್ ಆಹಾರ ಪದ್ಧತಿನೇ ಹಾಕೊಂಡ್ಬಿಡ್ಬೇಕು ಆ ಥರ. ಅದು ಬಹಳ ಒಳ್ಳೇದು. ಮತ್ತು ವಾರದ ಉಪವಾಸವನ್ನು ತಪ್ಪಿಸಬಾರದು ಬೇಸಿಗೆ ಕಾಲದಲ್ಲಿ. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಸ್ವಲ್ಪ ತಪ್ಪಿಸಿದ್ರು ನಡೆಯುತ್ತೆ. ಬೇಸಿಗೆ ಕಾಲದಲ್ಲಿ ವಾರದ ಉಪವಾಸ ಬೇಕೇ ಬೇಕು. ಉಪವಾಸ ಇದ್ದಾಗ ಸಹಜವಾಗಿ ನೀರು ಜಾಸ್ತಿ ಹೋಗುತ್ತೆ, ಕುಡಿಬೇಕು ಚೆನ್ನಾಗಿ. ಇದು ನಾವು ಬೇಸಿಗೆ ಕಾಲದಲ್ಲಿ ಈ ರೀತಿ ನಾವು ಬದುಕಿದ್ದೇ ಆದ್ರೆ ಆರೋಗ್ಯವೂ ಸಿಗುತ್ತೆ. ಬೇಸಿಗೆಯ ತೀವ್ರತೆ ಕಷ್ಟ ಕೊಡೋದಿಲ್ಲ, ಹಿಂಸೆ ಕೊಡೋದಿಲ್ಲ. ಮತ್ತೆ ಬೆಳಿಗ್ಗೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ವಾಕ್ ಮಾಡ್ಬಿಡಿ. ಈಗ 3:15 ಹೋಗಿ ಬಂದ್ವಿ ನಾವು ವಾಕಿಂಗ್. 4:50 ಅಂದ್ರೆ ಇಲ್ಲೇ ಇದ್ವಿ. ನಿದ್ರೆ ಬರಲ್ಲ ಅಂತ ಅನ್ನೋದಕ್ಕಿಂತ ಬೇಸಿಗೆ ಕಾಲದಲ್ಲಿ ವಾಕ್ ಮಾಡ್ಕೊಂಡು ಬಿಡೋದು. ಬೆಳಿಗ್ಗೆ ಹೊತ್ತು 4 ಗಂಟೆಗೆ 4 ಗಂಟೆಗೆ ಹೋಗಿ. ಆವಾಗ ಸಮಸ್ಯೆ ಹೇಳ್ತಾರೆ, ನಮಗೆ ಒಬ್ಬೊಬ್ಬರೇ ಹೋಗಕ್ಕಾಗಲ್ಲ. ಒಬ್ಬೊಬ್ಬರೇ ಹೋಗ್ಬೇಡಿ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಹೋಗಿ. ಬಂದ್ಮೇಲೆ ಬೇಕಾದ್ರೆ ಮಕ್ಕಳು ವಿಶ್ರಾಂತಿ ಮಾಡ್ಲಿ, ಮಲ್ಕೊಳ್ಳಿ. ವಾಕಿಂಗ್ ಮಾಡಿ ಬಂದು ಮಲ್ಕೊಳ್ಳಿ, ತೊಂದರೆ ಇಲ್ಲ. ಬಹಳ ಖುಷಿ ಕೊಡುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಮತ್ತೆ ಆಭರಣದ ಸಮಸ್ಯೆ ಹೇಳ್ತಾರೆ, ಕಳ್ಳಕಾಕರ ಕಾಟ. ಮನೇಲಿ ಬಿಚ್ಚಿಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿ ಆಭರಣ ಹಾಕೊಂಡೆ ವಾಕಿಂಗ್ ಹೋಗ್ಬೇಕು ಅಂತಿಲ್ಲ. ಈ ರೀತಿ ಎಲ್ಲದಕ್ಕೂ ಪರಿಹಾರ ಇದೆ, ನಾವು ಹುಡುಕ್ಬೇಕಷ್ಟೆ. ಇದಿಷ್ಟು ಇವತ್ತಿನ ಚಿಂತನ.
ಸರ್ವರಿಗೂ ಶರಣ ಶರಣ.